ಮುಂದಿನ ಚುನಾವಣೆಯಲ್ಲಿ ಮಣ್ಣು ಮುಗಿಸೋದ್ರ ತನಕ ಬಿಡುದನ್ನ ಮಾಡಿ, ಚುನಾವಣೆಯಲ್ಲಿ ಮಣ್ಣು ಮುಗಿಸ್ಬೇಕು, ಅಲ್ಲಿ ತನಕ ಬಿಡಂಗಿಲ್ಲ. ಶಿವಾನಂದ ಪಾಟೀಲ್ ಭ್ರಷ್ಟಾಚಾರ ಮಾಡಿದಾನೆ, ಶಿವಾನಂದ ಪಾಟೀಲ್ 100 ಕೋಟಿ ಗಳಿಸಿದಾನೆ, ಶಿವಾನಂದ ಪಾಟೀಲ್ APMC ಗಳಿಸಿದಾನೆ. ಪ್ರೂಫ್ ಕೊಡಿ, ಇದ್ರ ಪ್ರೂಫ್ ಕೊಡಿ. ಹೇಳುವುದು ಓಡೋಗುದು, 40,000 ರೂಪಾಯಿ ಬಿಜೆಪಿ ಸರ್ಕಾರ ಹಗರಣದಲ್ಲಿ ಮಾಡಿದೆ ಅಂತ ನಿಮ್ಮ ಸರ್ಕಾರದ ವಿರುದ್ಧ ನೀವು ಆರೋಪ ಮಾಡಿದ್ರಿ. ಅದನ್ನು ಸಾಕ್ಷಿ ಸಮೇತ ಹೇಳಬೇಕಾಗಿತ್ತಲ್ಲ, ಒತ್ತಾಯ ಮಾಡಬೇಕಾಗಿತ್ತಲ್ಲ. ಹೇಳೋದು ಸುಮ್ ಕೂತ್ಬಿಡೋದು. ನಿಮ್ಮ ನಾಲ್ಗಿಗೂ ನಿಮ್ಮ ಮಿದುಳಿಗೂ ಲಿಂಕ್ ಇಲ್ಲ. ನೀವೇನು ಮಾತಾಡ್ತೀರಿ ಅದು ನಿಮ್ಮ ಬಗ್ಗೆ ಕಲ್ಪನೆ ಇಲ್ಲ ನಿಮ್ಗೆ. ಈ ಸಂದರ್ಭದಲ್ಲಿ ನಂದೊಂದು ವಿನಂತಿದೆ, ಗೌರವಾನ್ವಿತ ಬಸನಗೌಡರಿಗೆ, ತಾವು ಸತ್ಯ ಹರಿಶ್ಚಂದ್ರ ವಂಶಜರಿದ್ದೀರಿ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನೀವು ಭಾಷಣ ಆ ಥರ ಮಾಡ್ತೀರಿ. ಅದಕ್ಕೆ ನಿಮ್ಮ ಎಲ್ಲ ಬಿಚ್ಚಿ ಸ್ವಲ್ಪ ಸಾರ್ವಜನಿಕವಾಗಿ ಎಲ್ಲರ ಮುಂದಿಟ್ಟರೆ ಇನ್ನೂ ನಿಮ್ಗೆ ಹೆಚ್ಚಿನ ಗೌರವ ಸಿಗ್ತದೆ. ಮೊದಲ ನೀವು ಪ್ರಾಮಾಣಿಕರಾಗಿದ್ದು ಇನ್ನೊಬ್ಬರು ಭ್ರಷ್ಟಾಚಾರ ಬಗ್ಗೆ ಮಾತಾಡಬೇಕು. APMCಯಲ್ಲಿ ದುಡ್ಡು ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ, ಪ್ರೂಫ್ ಇದ್ರೆ ಕೊಡಿ. ಶಿವಾನಂದ ಪಾಟೀಲ್ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡೋದನ್ನ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಒಬ್ಬ ದಕ್ಷ ಮಂತ್ರಿ ಕೇವಲ 1 ವರ್ಷ 4 ತಿಂಗಳ ಅವಕಾಶ ಇದ್ದಾಗ ಶಿವಾನಂದ ಪಾಟೀಲ್ರು ನಮ್ಮ ಜಿಲ್ಲೆಯ ಆರೋಗ್ಯ ಇಲಾಖೆ ಮಂತ್ರಿ ಇದ್ದಾಗ ನಮ್ಮ ಜಿಲ್ಲೆಗೆ 2 ಸುಸಜ್ಜಿತ ಆಸ್ಪತ್ರೆಗಳನ್ನು ಕೊಟ್ಟಿದ್ದಾರೆ. ಅಂತ ಕೆಲಸ ಯಾರು ಮಾಡ್ತಾ ಇಲ್ಲ. ನೀವು ಹೇಳೋದು ಓಡೋಗುದು. 2 ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ಮಂತ್ರಿಗಳಾಗಿದ್ದಾರೆ ತಿಳ್ಕೊಂಡು ಇವತ್ತು ನಮ್ಮ ಜಿಲ್ಲೆ ಎಷ್ಟೋ ಅಭಿವೃದ್ಧಿ ಆಗಿದೆ. MB ಪಾಟೀಲ್ ನೀರಾವರಿ ಮಂತ್ರಿ ಆದ್ಮೇಲೆ ನಮ್ಮ ಜಿಲ್ಲೆ ಇವತ್ತು ಹಸಿರಾಗಿದೆ. ಬರಗಾಲದ ಜಿಲ್ಲೆ. ಶಿವಾನಂದ ಪಾಟೀಲ್ ಒಬ್ಬ ಸಮರ್ಥ ಮಂತ್ರಿ, ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನೀವು ಭ್ರಷ್ಟಾಚಾರ ಆರೋಪ ಮಾಡಿದ್ರೆ ಸಾಕ್ಷಿ ಸಮೇತ ಚರ್ಚೆಗೆ ಬನ್ನಿ, ನಾವು ಚರ್ಚೆ ಮಾಡ್ತೀವಿ. ನಮ್ಮ ಸರ್ಕಾರದ ಮಾಜಿ ಮಂತ್ರಿ ನಾಗೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದರು. ಅವ್ರ ಭ್ರಷ್ಟಾಚಾರ ಆ ಹಗರಣದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಆಗಿಂದಾಗ COD ಕೊಟ್ಟಿದ್ದಾರೆ. ಅದು ಎನ್ಕ್ವೈರಿ ನಡೀತಾ ಇದೆ. ನಿಮ್ಮ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ. ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಬಿಜೆಪಿ ಇವತ್ತು ದಲಿತರನ್ನ ಮುಖ ಎತ್ತಿ ಜೀವನ ಮಾಡಲಾರ್ದಂಗೆ ಮಾಡಿದ ದೇಶದಲ್ಲಿ, ಅದ್ರ ಬಗ್ಗೆ ಮಾತಾಡಿ. ನೀವು ಬಾಬಾ ಸಾಹೇಬ್ರ ಹೆಸರು ಹೇಳಿ ದಲಿತರಿಗೆ ಪ್ರಚೋದನೆ ಕೊಡೋರು, ಇದ್ರ ಬಗ್ಗೆ ಮಾತಾಡಿ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡಿ, ಭ್ರಷ್ಟಾಚಾರ ಮಾಡಿದ್ದು. ರಫೇಲ್ ಹಗರಣದ ಬಗ್ಗೆ ಮಾತಾಡಿ. PM ಕೇರ್ ಫಂಡ್ ಇವತ್ತಿಗೆ ಮುಚ್ಚಿಡಿದ್ರೆ ಅದ್ರ ಬಗ್ಗೆ ಮಾತಾಡಿ. ಯಾವ ನೈತಿಕ ಹಕ್ಕಿದೆ ನಿಮ್ಗೆ? ಪರಮಾಣು ಚಂದ್ ತಗೊಂಡು ಕೂಡಲೇ ಇವತ್ತು ನೀಟ್ ಹಗರಣ, ಮಧ್ಯಪ್ರದೇಶದ ವ್ಯಾಪಂ ಹಗರಣಗಳೇ ಹಗರಣಗಳು. ಇವತ್ತು ನಿಮ್ಗೆ ಎಲ್ಲ ಕಟ್ಟಡಗಳು ಸೋರ್ತಾ ಇದ್ದಾವ. ಅಯೋಧ್ಯೆ ರಾಮ ಮಂದಿರ ಸೋರ್ತಾ ಇದ್ದಾವೆ. ಒಂದು ಮಳೆ ಬಂದ್ರೆ ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಯ್ತು. 1000 ಕೋಟಿ ನುಂಗಿದ್ರಿ ರಾಮನ ಹೆಸರ ಮೇಲೆ. ರಾಮನ ಹೆಸರನ್ನು ತಗೊಳಕ, ಮರ್ಯಾದ ಪುರುಷೋತ್ತಮ ರಾಮನ ಹೆಸರು ತಗೊಳಕ್ ನಿಮ್ಮ ನೈತಿಕ ಹಕ್ಕಿಲ್ಲ. ನಿಮ್ಮ ನಾಲ್ಗಿ ಮೇಲೆ ಹೆಸರು ಬಾಬಾ ಸಾಹೇಬರ್ದು, ರಾಮಂದು, ಈ ಸತ್ಪುರುಷರ ಹೆಸರುಗಳನ್ನು ತಗೊಳಕ್ ನೈತಿಕ ಹಕ್ಕಿಲ್ಲ ನಿಮಗೆ. ಮಾತೆತ್ತಿದ್ರೆ ಬಾಬಾ ಸಾಹೇಬರು, ಮಾತೆತ್ತಿದ್ರೆ ರಾಮ, ಮಾತೆತ್ತಿದ್ರೆ ರಹೀಮ್ ಪಾಕಿಸ್ತಾನಕ್ಕೆ ಹೋಗ್ಬೇಕು. ನಿಮ್ಗೆ ಏನೇ ನೈತಿಕ ಹಕ್ಕಿದೆಯಾ? ಬಿಜಾಪುರ ನಗರದಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದ್ರಿ ನೀವು? 5 ವರ್ಷ ಕಾರ್ಪೊರೇಷನ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೋಟಿ ಸಾವಿರಾರು ಕೋಟಿ ಹಣ ಏನು ಸದುಪಯೋಗ ಆಗಿದೆಯಾ? ಕಾಂಕ್ರೀಟ್ ರೋಡ್ಗಳನ್ನು ಮಾಡಿದಿರಿ, ಭ್ರಷ್ಟಾಚಾರಕ್ಕೋಸ್ಕರ ಹೆಚ್ಚಿನ ದರಗಳನ್ನು ಮಾಡಿದಿರಿ. 6 ಇಂಚ್ ಅವಶ್ಯಕತೆ ಇದ್ದಂತ ಕಾಂಕ್ರೀಟ್ ಹಾಕಬೇಕಾದಲ್ಲಿ 2 ಫುಟ್ ಕಾಂಕ್ರೀಟ್ ಹಾಕಿದಿರಿ. ಪ್ರಾಮಾಣಿಕವಾಗಿ ಹೇಳಿಬಿಡಿ ನೀವು, ನಾನು ಯಾರ ಕಡೆದು ಕಮಿಷನ್ ತಗೊಂಡಿಲ್ಲ ಅಂತ ಹೇಳಿ. ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು. ಇನ್ನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು. ನೀವೇನಿದ್ರಿ ಇವತ್ತು? ನೀವು ಎಲ್ಲಿ ಬಂದು ಮುಟ್ಟಿದಿರಿ? ಸ್ವಲ್ಪ ತಿರುಗಿ ಅವಲೋಕನ ಮಾಡಿಕೊಂಡು ಒಳ್ಳೇದಂತ ನಾ ಹೇಳ್ತೀನಿ. ನೀವು ಇನ್ನೊಬ್ಬರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕಿಂತಲೂ ನಿಮ್ಮದ ನೀವೇ ತಿಳ್ಕೊಂಡ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಸತ್ಯ ಹರಿಶ್ಚಂದ್ರನ ವಂಶಜರೇ ಒಂದು ವೇಳೆ ಆಗಿದ್ರೆ ನಾವೊಂದು ಕೆಲವುಗಳು ವಿಷಯಗಳು ಹೇಳ್ತೀನಿ, ಅವಕ್ಕೆ ಉತ್ತರ ಕೊಡ್ಬೇಕು ನೀವು. ಹಿರೇಬೇನೂರದಲ್ಲಿ ಸಕ್ಕರೆ ಫ್ಯಾಕ್ಟರಿ ಪ್ರಾರಂಭ ಮಾಡಲಿಕ್ಕೆ ನೀವು ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷಿದ್ರಿ. ಅವಾಗ ಸುಮಾರು 200 ಜನರ ಹೆಸರಲ್ಲೇ ಅವರ ಆಸ್ತಿಗಳ ಮೇಲೆ ಸಾಲ ತಗೊಂಡು ಆ ಹಣವನ್ನು ಜ್ಞಾನಯೋಗಿ ಸಿದ್ದೇಶ್ವರ ಸಹಕಾರಿ ಕಾರ್ಖಾನೆ ಹಿರೇಬೇನೂರದಲ್ಲಿ ಸ್ಥಾಪನೆ ಮಾಡಿದ್ರಿ ನೀವು. ಆ ಮಹಾರಾಷ್ಟ್ರದಲ್ಲಿ ಒಬ್ಬ ಸಕ್ಕರೆ ಪರಿಣಿತಿ ತಗೊಂಡು ಬಂದಂತ ಒಬ್ಬ BS ಪಾಟೀಲ್ ಅನ್ನಂತ ಒಬ್ಬ ವ್ಯಕ್ತಿ ಜೊತೆ ಸೇರಿ ಅವ್ರು ಸಾಲಗಾರ ಮಾಡಿದ್ರೆ, ಅವರನ್ನ ಈ ಕಡೆ ಬ್ಯಾಂಕ್ ದಿವಾಳಿ ಮಾಡಿದ್ರಿ.
ಸಿದ್ದೇಶ್ವರ ಬ್ಯಾಂಕ್ ನಿಮ್ಮ ಕೈಯಲ್ಲಿ ದಿವಾಳಿ ಆಯ್ತು. ಅವರನ್ನು ರೈತರನ್ನು ಸಾಲಗಾರ ಮಾಡಿದ್ರಿ, ಆ ಸಾಲ ತುಂಬಲಿಲ್ಲ ನೀವು. ಕೊನೆಗೆ ಎಲ್ಲಿಗೆ ಬಂತು ಪರಿಸ್ಥಿತಿ ಅಂದ್ರೆ OTS ಮಾಡಿ, ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವ್ರು ಸಾಲ ತುಂಬಂತ ಪರಿಸ್ಥಿತಿ ಬಂತು ರೈತರಿಗೆ. ರೈತರ ಆಸ್ತಿಗಳ ಮೇಲೆ ಬೋಜಾ ಕೂತಿತ್ತು, ರೈತರ ಆಸ್ತಿಗಳು ಓಪನ್ ಇರಲಿಲ್ಲ, ಅವ್ರು ನಿಮ್ಮ ಮನೆಗೆ ಎಡತಾಗ್ತಾ ಇದ್ರು. ಮುಂದೆ ನೀವು OTS ಮೇಲೆ ಸಾಲ ತುಂಬಿದ್ರಿ. ನಾನು ಪೂರ್ತಿ ಡಿಟೇಲ್ ಹೇಳೋದಿಲ್ಲ, ನೀವೇ ಹೇಳೋಕೆ ಅದನ್ನ. 82 ಕೋಟಿ ರೂಪಾಯಿ ನೀವು ಸಕ್ಕರೆ ಫ್ಯಾಕ್ಟರಿ ಮಾಡಿದ್ರಿ. ಆ ರೈತರಿಗೆ ನೀವು ಅದರ ಲಾಭಾಂಶ ಕೊಡಬಹುದಾಗಿತ್ತಲ್ಲ. 82 ಕೋಟಿಗೆ ಮಾರಿ ಲಾಭ ತಗೊಂಡ್ರಿ ನೀವು. ಆ ರೈತರಿಗೆ ಯಾಕೆ ಲಾಭ ಕೊಡ್ಲಿಲ್ಲ ನೀವು? ಅವ್ರು ಕೇವಲ OTS ಮಾಡಿ 5 ಲಕ್ಷ ರೂಪಾಯಿ ಸಾಲ ತುಂಬಿದ್ರಿ. ಅವರು 15 ಲಕ್ಷ ಆಗಿತ್ತು ಒಂದು ಸಾಲ ಬಡ್ಡಿ ಗಂಟು ಕೂಡಿ. ಈ ಕಾರಣದಿಂದ ಸಿದ್ದೇಶ್ವರ ಬ್ಯಾಂಕ್ ಹಾಳಾಯ್ತು. ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ, ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅದು. ಶೆಡ್ಯೂಲ್ಡ್ ಬ್ಯಾಂಕ್ ಆಗಂತ ಆ ಗ್ರೇಡಿಂಗ್ ಮುಟ್ಟಂತ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಒಂದು ಕಾಲದಲ್ಲಿ ಸೂಪರ್ಸೀಡ್ ಆಗಂತ ಪರಿಸ್ಥಿತಿ ಬಂತು ನಿಮ್ಮ ಕೈಯಲ್ಲಿ. ಮುಂದೆ ಸಿದ್ದಶ್ರೀ ಬ್ಯಾಂಕ್ ಅಂತ ಮಾಡಿದ್ರಿ. ಅದೊಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಅದರದೆಲ್ಲ ಇಡೀ ಜಿಲ್ಲಾ ತುಂಬಾ ಬ್ರಾಂಚ್ಗಳನ್ನು ಮಾಡಿ ಅದರ ಮುಖಾಂತರ ಜನರ ದುಡ್ಡನ್ನು ಕಲೆಕ್ಟ್ ಮಾಡಿದ್ರಿ. ಬ್ಯಾಂಕಿಂಗ್ ಅಂತ ಹೇಳಿ ಪ್ರಚಾರ ಮಾಡ್ತೀರಿ. ಯಾವ ಹಕ್ಕಿದೆ ನಿಮಗೆ? ಅದು ಸಿದ್ದೇಶ್ವರಿ ಒಂದು ಸೊಸೈಟಿ, ಅದು ಸೌಹಾರ್ದ ಸೊಸೈಟಿ ಬ್ಯಾಂಕ್ ಅಂತ ಹೇಳಿ ಜನರಿಗೆ ನಂಬಿಸಿ ಕೋಟ್ಯಾನುಗಟ್ಟಲೆ ದುಡ್ಡಲ್ಲಿ ಶೇಖರಣೆ ಮಾಡಿದ್ರಿ. ಸ್ವಲ್ಪ ಅದ್ರ ಬಗ್ಗೆನೂ ಬಹಿರಂಗ ಮಾಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡಿದ್ದೆ. ಹಿಂದೆ ಬಹಿರಂಗ ಮಾಡಲಿಲ್ಲ. ತಾವು ಒಂದು ವೇಳೆ ಸತ್ಯವಂತರಾಗಿದ್ರ, ಪ್ರಾಮಾಣಿಕರಾಗಿದ್ರೆ, ಯಾರ್ಯಾರು ಎಷ್ಟು ಶೇರ್ ಕೊಟ್ಟಿದ್ದಾರೆ, ಅದು ಎಷ್ಟು ಬೆಳೆದಿದೆ, ಅದರ ಎಡಿಟ್ ರಿಪೋರ್ಟ್ ಅನ್ನು ಬಹಿರಂಗಪಡಿಸಿದ್ರೆ ನಾವು ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೀವಿ. ಚಿಂಚೋಳಿಯಲ್ಲಿ ಅದೇ ದುಡ್ಡು ತಗೊಂಡು 2,000 ರೂಪಾಯಿ ಕೋಟಿ ದುಡ್ಡು ಖರ್ಚು ಮಾಡಿ ನೀವಲ್ಲಿ ಸಕ್ಕರೆ ಫ್ಯಾಕ್ಟರಿ ಮಾಡಿದ್ರಿ. ಯಾರು ದುಡ್ಡದು? ನಿಮ್ಮ ಸೂಪರ್ ಮಾರ್ಕೆಟ್ಗಳು, ನಿಮ್ಮ ಸಿದ್ದೇಶ್ವರ ಆಸ್ಪತ್ರೆಗಳು. ನೀವು ಮೊದಲೇನಿದ್ರಿ, ಇವತ್ತು ನೀವು ಏನೇನು ಮಾಡಕತ್ತೀರಿ? ಎಲ್ಲಿಂದ ಬಂತು ದುಡ್ಡ? ಇದನ್ನು ನೀವು ಸಿದ್ದೇಶ್ವರ ಸ್ವಾಮೀಜಿ ಹೆಸರಿನಿಂದ ನೀವು ಇವತ್ತು ಅವ್ರ ಹೆಸರನ್ನು ಮುಂದೆ ಮಾಡಿ ಅವ್ರ ಫೋಟೋಗಳು ಇಡೀ ಜಿಲ್ಲೆ ತುಂಬ ಹಾಕಿ, ನಿಮ್ದೇ ಇತ್ತು ಅಂದ್ರೆ ನಿಮ್ಮ ಮೇಲೆ ಜನರು ವಿಶ್ವಾಸ ಇದ್ರೆ ನಿಮ್ದೇ ಫೋಟೋ ಹಾಕೋರಿ. ಸಿದ್ದೇಶ್ವರ ಸ್ವಾಮಿಗಳ ಮುಖಕ್ಕೆ ಹಾಕಿ ನಿಮ್ಮದು ಇದು ನೀವು ಮಾಡಿದ್ದೆಲ್ಲ ಅವ್ರ ಮುಖದ ಮೇಲೆ ಹಾಕಿ ಮಾಡ್ತೀರಿ. ಮೊಘಲರು ಬಂದರು, ಬಂಡಾಯವಾಗಿ ದೇಶಕ್ಕೆ ಬಂದರು, ಮತಾಂತರ ಮಾಡಿದ್ರು, ಎಲ್ಲ ಸುಳ್ಳು. ಮೊಘಲರು ಬಂದರು, ಅವ್ರು ಆಳ್ಪಿ ಮಾಡಿದ್ರು, ತಮ್ಮ ಕಾಲ ಮುಗಿಸಿದ್ರು, ಅವ್ರು ಹೋಗ್ಬಿಟ್ರು. ಇಲ್ಲಿ ಮುಸ್ಲಿಮರಿಗೂ ಆ ಮೊಘಲರಿಗೂ ಪರದೇಶದಿಂದ ಬಂದಂತ ಮುಸ್ಲಿಮರಿಗೂ ಏನೇನೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರು ಆಳಲಿಕ್ಕೆ ಬಂದ್ರು, ಆಳಿ ಹೋದ್ರು. ಇವರು ಮಾತನಾಡ್ತಾ ಹೇಳಿದ್ದಾರೆ, ಬಿಹಾರದ ಒಂದು ಯಾವ ವಿಶ್ವವಿದ್ಯಾಲಯ 800-900 ವರ್ಷದ್ದು ಹೊಡೆದು ಹಾಕಿದ್ರು. ಆ ಹೊಡೆದು ಹಾಕಿದಾರೋ ಬಿಟ್ಟಿದಾರೋ ನೀವು ಸುಳ್ಳು ಇತಿಹಾಸ ಬರೀತಾ ಇದ್ದೀರಿ, ಸುಳ್ಳು ಇತಿಹಾಸಗಳನ್ನು ಹೇಳ್ತಾ ಇದ್ದೀರಿ. ಇಸ್ಲಾಂ ಧರ್ಮದಲ್ಲಿ ಬೇರೆಯವರ ಆಸ್ತಿ ಪಾಸ್ತಿ ಪ್ರಾಣ ಧಾರ್ಮಿಕ ಸ್ಥಳಗಳು ವಿದ್ಯಾಲಯಗಳಿರಲಿ ಏನೇ ಇರಲಿ ಅವನ್ನ ಟಚ್ ಮಾಡಿದ್ರ, ಅವನ್ನ ಹಾಳಾಗಿಡುದ್ರ ಅವನು ಮುಸ್ಲಿಮ್ನಲ್ಲ, ಇಸ್ಲಾಂ ಧರ್ಮೇನಲ್ಲ ಅಂತೇಳಿ ಗ್ರಂಥಗಳು ಸಾರಿ ಸಾರಿ ಹೇಳ್ತವೆ. ಅದು ಆಗ್ಲಿ ಸಾಧ್ಯನೇ ಇಲ್ಲ. ಇದೆಲ್ಲಾನು ಸಂಘ ಪರಿವಾರದವರು ಇತಿಹಾಸದ ಫಲದಿಂದ ನೀವು ಈ ತರ ಮಾತಾಡ್ತಾ ಇದ್ದೀರಿ. ಈ ದೇಶದ ಮುಸ್ಲಿಮರು, ಈ ದೇಶದ ಪ್ರೇಮಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ, ಈ ದೇಶದಲ್ಲಿ ಮಣ್ಣು ಹಾಕ್ತಾರೆ ಅವರು. ನೀವು ಯಾವ ತರ ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಮಣ್ಣು ಹಾಕ್ತೀರಿ, ಅದೇ ತರ ಮುಸ್ಲಿಮರಿಗೂ ಅಷ್ಟೇ ಆಗ್ತಿದೆ, ನಿಮಗೂ ಅಷ್ಟೇ ಆಗ್ತಿದೆ. ಈಗ ಇಸ್ಲಾಂ ಯಾವಾಗ ಬಂತು ಅಂತ ಕೇಳಿದ್ರೆ 570ನೇ ಇಸ್ವಿ, ಕ್ರಿಸ್ತಶಕ 570 ಇಸ್ವಿನಲ್ಲಿ ಈ ದೇಶಕ್ಕೆ ಮೊದಲಿಗೆ ಕೇರಳದಲ್ಲಿ ಇಸ್ಲಾಂ ಬಂತು. ಕೇರಳದಲ್ಲಿ ಯಾವ ತರ ಇಸ್ಲಾಂ ಬಂತು ಅಂತ ಕೇಳಿದ್ರೆ, ಅಲ್ಲಿ ಪೆರುಮಾಳ್ ಚೇರ್ಮನ್ ಅಂತ ಹೇಳೊಬ್ಬ ರಾಜ ಇದ್ದಲ್ಲಿ. ಆ ಟೈಮ್ದಲ್ಲಿ ಅರಬಸ್ಥಾನದ ಜನ ಕೇರಳ ಮತ್ತು ಸಮುದ್ರದ ಗಡಿಯಲ್ಲಿ ಕರಾವಳಿ ಪ್ರದೇಶಗಳಿದಾವ, ಅಲ್ಲಿ ವ್ಯಾಪಾರಕ್ಕೋಸ್ಕರ ಅರಬಸ್ಥಾನದ ಮುಸ್ಲಿಮರಲ್ಲಿ ಬರುವುದು ಹೋಗುದು ಮಾಡ್ತಿದ್ರು, ವರ್ಷಾನುಗಟ್ಟಲೆ ಇಲ್ಲಿ ಇರ್ತಿದ್ರು. ಅವಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗೆ ಅವ್ರ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಆ ಚರ್ಚೆಗಳಲ್ಲಿ ಭಾಗವಹಿಸಿದಾಗ ಆ ರಾಜನ ಆಸ್ಥಾನದಲ್ಲಿ ಅಲ್ಲಿ ವಿದ್ವಾಂಸರು ಬಂದು ಚರ್ಚೆಗಳು ಮಾಡಿದಾಗ ಅವನಿಗೆ ಪ್ರಭಾವಿತ ಆಗ್ತಾನೆ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರನ್ನ ಕಾಣಬೇಕು, ನಾನು ನೋಡಿ ಬರಬೇಕು ಅಂತ ಹೇಳಿ ಯಾವ ತರ ನಾವಿಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಮತ್ತು ದೊಡ್ಡ ದೊಡ್ಡ ಗುರುಗಳಿಗೆ ಭೇಟಿಯಾಗಲಿಕ್ಕೆ ಹೋಗ್ತಿರ್ತೀವಿ, ಅದೇ ತರ ಆ ಚೇರ್ಮನ್ ಅಂತ ರಾಜನ ವಿಚಾರ ಬರ್ತದೆ. ಅವನು ಅರಬಸ್ಥಾನ್ಗೆ ಹೋಗ್ತಾನೆ, ಸೌದಿಗೆ ಹೋಗಿ ತನ್ನೆಲ್ಲ ಪರಿವಾರದ ಜೊತೆ ಹೋಗ್ತಾನೆ, ಅವರ ತಮ್ಮನ ಜೊತೆ ಹೋಗ್ತಾನೆ. ಎಲ್ಲರೂ ಹೋಗಿ ಅವರಲ್ಲಿದ್ದು ಸುಮಾರು ದಿವಸಗಳ ಕಾಲಿದ್ದು ಅವರಿಂದ ಪ್ರಭಾವಿತರಾಗಿ ಅಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಯಮನ್ ದೇಶದ ಮುಖಾಂತರ ಬರುವಾಗ, ಅವಾಗ ಈಗ ನಮಗೆ ವಿಮಾನ ರೈಲ್ವೆ ಗಾಡಿ ಇರಲಿಲ್ಲ.
ಅವ್ರ ಕುದುರೆಯು ಆನೆ ತರ ಏನು ಬರ್ತಿರ್ಬೇಕು ಅವಾಗಿನ ಪದ್ಧತಿ ಪ್ರಕಾರ. ಅಲ್ಲಿ ಅವನು ಅಸ್ವಸ್ಥನಾಗಿ ಯಮನ ದೇಶದಲ್ಲಿ ಅವನು ತೀರೋಗ್ತಾನೆ. ಇವತ್ತಿಗೂ ಯಮನ ದೇಶದಲ್ಲಿ ಪೆರುಮಾಳ್ ಚೇರ್ಮನ್ ರಾಜನ ಸಮಾಧಿ ಇದೆ. ಮುಂದೆ ಅವ್ರ ಒಂದು ಮಾತು ತಗೋತಾನೆ, ತನ್ನ ಜೊತೆ ಬಂದಂತ ಎಲ್ಲ ಜನರಿಗೆ ಅವನು ಏನ್ ತಗೋತಾನೆ, ನೀವು ಭಾರತದಲ್ಲಿ ಹೋಗಿ ಇದು ಇಸ್ಲಾಂ ಧರ್ಮ ನಾವೇನು ಸ್ವೀಕಾರ ಮಾಡಿವಿ ಎಲ್ಲರೂ, ಇದನ್ನ ನೀವು ಅಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು, ಇದ್ರ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ನೀವು ತಿಳುವಳಿಕೆ ಹೇಳಬೇಕು ಅಂತ ಹೇಳಿದಾಗ, ನಂತರ ಇದು 570 ಇಸ್ವಿನಲ್ಲಿ ಕೇರಳದಲ್ಲಿ ಪ್ರಾರಂಭವಾದಂತ ಇಸ್ಲಾಂ ಧರ್ಮ ಇಡೀ ಭಾರತ ದೇಶದಲ್ಲಿ ದ್ರಾವಿಡರು ಮತ್ತು ಈ ಏನು ದಲಿತರು ಇದ್ರು ಇವರೆಲ್ಲರೂ ಪ್ರಭಾವಿತರಾಗಿ ಎಲ್ಲರೂ ಮುಸ್ಲಿಮರಾಗ್ಯಾರ, ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಯಾರ. ಯಾರು ಪರದೇಶದಿಂದ ಬಂದವರಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ತಿಳುವಳಿಕೆ ಮತ್ತು ಬಸವನಗೌಡ ತಿಳುವಳಿಕೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಇದ್ರ ಸಂಶೋಧನೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಬಸವನಗೌಡರು ವಿದ್ವಾಂಸರ ಕಡೆ ತಿಳ್ಕೋಬೇಕು. ಇಲ್ಲ ನಾವು ನಮ್ಮ ಜೊತೆ ಸಂವಾದಕ್ಕೆ ಅವ್ರು ಬರ್ತಿದ್ರೆ ನಾವು ತಯಾರಿದ್ದೇವೆ. ಮಾತೃರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರನ್ನ ಪಾಕಿಸ್ತಾನ ಕಳ್ತಂತ ಹೇಳಿದ್ದಾರೆ. ಎಂತ ಸುಳ್ಳುಗಳು ಹೇಳುವುದಿಲ್ಲ. ಈ ದೇಶ ವಿಭಜನೆ ಆದ ಮೇಲೆ ಸಂವಿಧಾನದ ಘಟನಾ ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೇಮಿಸ್ತಾರೆ. ನೇಮಿಸಿದ ಮೇಲೆ ಸಂವಿಧಾನ ಬರೀತಾರೆ. ಈ ದೇಶದಲ್ಲಿದ್ದಂತ ಮುಸ್ಲಿಮರು, ಅಲ್ಪಸಂಖ್ಯಾತರಿಗೆ, ಎಲ್ಲಾ ಜಾತಿಯ ಧರ್ಮದವರು ಸಮಾನವಾಗಿ ಬದುಕಬೇಕು, ಸಮಾನವಾಗಿರಬೇಕು ಅಂತೇಳಿ ಅವರ ಹಕ್ಕುಗಳನ್ನು ವಿಂಗಡಿಸಿ ಅವರಿಲ್ಲಿ ಸಂವಿಧಾನನೇ ಬರೆದಿದ್ದಾರೆ ಅಂದಮೇಲೆ ಅವರು ಪಾಕಿಸ್ತಾನಕ್ಕೆ ಕಳಿಸಬೇಕಾಗಿತ್ತು ಅಂತ ಎಲ್ಲಿ ಹೇಳಿದ್ರು? ದಲಿತರನ್ನ ಪ್ರಚೋದನೆಗೊಳಪಡಿಸಬೇಕು, ದಲಿತರಿಗೆ ಮತ್ತು ಮುಸ್ಲಿಮರಿಗೆ ದ್ವೇಷ ತರಬೇಕಂತ ಹೇಳಿ ನೀವು ಇದೇನು ಹೇಳ್ತಾ ಇದ್ದೀರಿ, ಇದು ನಡೆಯುವುದಿಲ್ಲ. ಯಾಕಂತ ಕೇಳಿದ್ರೆ ದಲಿತರ ಮತ್ತು ಮುಸ್ಲಿಮರ ಬೇರುಗಳು ಬಹಳ ಆಳವಾಗಿ ಬೇರೂರಿದಾವೆ. ಯಾವ ದಲಿತರಿಗೆ ಸಮಾನತೆ ಕೊಟ್ಟರೆ ಇರುವುದಿಲ್ಲ ಅಂತ ಹೇಳದಂತವ್ರು ಇವತ್ತು ನೀವು ದಲಿತರಿಗೆ ಓಲೈಸಲಿಕ್ಕೆ ಇದು ಪ್ರಚೋದನೆ ಮಾತ್ರವನ್ನು ಆಡ್ತಾ ಇದ್ದೀರಿ. ಎಷ್ಟು ಜನ ನೀವು ದಲಿತರಿಗೆ ಸಮಾನತೆ ಹಕ್ಕು ಕೊಟ್ಟಿದ್ದೀರಿ? ಎಷ್ಟು ಜನ ದಲಿತರಿಗೆ ಸಹಭೋಜನ ಮಾಡಿದ್ದೀರಿ? ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ದಲಿತರನ್ನ, ಇಲ್ಲಿ ಅಷ್ಟೇ ಅಲ್ಲ, ಇವನು ಸೌದಿ ಅರೇಬಿಯಾದಲ್ಲಿ ಸಹಿತ ದಲಿತರನ್ನ ಸಹಭೋಜನಕ್ಕಾಗಿ ಸಹಬಾಳುಗಾಗಿ ತಗೊಂಡು ಹೋದವರು ಮುಸ್ಲಿಮರಿದ್ದಾರೆ, ದಲಿತರ ಜೊತೆ ಕೂಡಿದವರು ಮುಸ್ಲಿಮರಿದ್ದಾರೆ. ಇದು ತಿಳ್ಕೋಬೇಕು ಸಂಘ. ಇತ್ತೀಚೆಗೆ ಮನುಗಳ ವಿಷಯ ಒಂದು ಸ್ಥಳದ ಬಗ್ಗೆ ದಲಿತರನ್ನ ಪ್ರಚೋದನೆ ಮಾಡಿ ಅವರನ್ನ ಸ್ಟ್ರೈಕ್ ಮಾಡಕ್ ಹಚ್ಚಿ ನಿಮ್ ದ್ವೇಷ ಹರಡ್ತಾ ಇದ್ದೀರಿ. ಯಶಸ್ವಿ ಆಗುದಿಲ್ಲ ಇದು. ಅದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ.